ಹಾಂ ಹೇಳಿಯಪ್ಪ. ಏನು ಅಲ್ಲ ರೀ, ಈಗಾಗಲೇ ಶಶಿಕುಮಾರ್ ಅವರು ನಮ್ಮ ಕಮಿಷನರು ಹುಬ್ಳಿ ಧಾರವಾಡ ಕಮಿಷನರು ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ಬಿಟ್ಟು ನಾನೇನು ಹೇಳೋದಿದೆ. ಹೌದು ಅಲ್ಲ ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲೀಷಾಗೂ ಹೇಳ್ತೀನಿ. ಐ ಜಿ ಟ್ರಾನ್ಸ್ಫರ್ ಆಗಿದೆ. ವರ್ತಿಕಾ ಕಟಿಯಾರ್ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಅವರ ಜಾಗಕ್ಕೆ ಹರ್ಷ ಅಂತಕ್ಕಂಥವ್ರನ್ನ ಅವರು ಕೂಡ ಐ ಜಿ ಅವರನ್ನು ನೇಮಕ ಮಾಡಿದ್ದಾರೆ. ಕಾರಣ ಏನು ಕೊಡಬೇಕು? ಕಾರಣ ಏನು ಕೊಡಬೇಕು ಹೇಳಿ? ಟ್ರಾನ್ಸ್ಫರ್ ಮಾಡಿಲ್ಲ. ನೀವು ಹೆಂಗೆ ಬೇಕಾದರೂ ಅದನ್ನು ಇಂಟರ್ಪ್ರೆಟ್ ಮಾಡ್ಕೊಳ್ರಪ್ಪ. ಟ್ರಾನ್ಸ್ಫರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅವರು DPR ಅವ್ರಿಗೆ ಬರೋದು ಟ್ರಾನ್ಸ್ಫರ್ ಮಾಡಿದ್ದಾರೆ. IG Ballari Srimati Vartika Katiyar has been transferred and in her place Sri Harsha has been posted. He is also an IG cadre officer, IPS officer. He has been posted. ಸರ್, ಜಿಲ್ಲೆಯಲ್ಲಿ ಅಧಿಕಾರಿಗಳು ಹೆಚ್ಚುವರಿ ಜವಾಬ್ದಾರಿ ಇರುವಂಥದ್ದು ಜಾಸ್ತಿ ಆಗಿದೆ ಸರ್. ಈಗ DC ಅವರಿಗೆ ಜಿಲ್ಲಾ ಪಂಚಾಯತ್ ಪ್ರಭಾವ ಆಗಿರ್ಬೋದು, ಅದೇ ರೀತಿ AC ಅವರಿಗೆ ಯೂನಿವರ್ಸಿಟಿ ಒಂದು ಇನ್ಚಾರ್ಜ್ ಆಗಿರೋ ರೈತರಿಗೆ ಜಾಸ್ತಿ ಆಗಿರೋದು ಇದೆಲ್ಲ ಶಾರ್ಟ್ ಟರ್ಮ್ ಅಡ್ಜಸ್ಟ್ಮೆಂಟ್ಸ್ಗಳು. ಇವೆಲ್ಲ ಪೋಸ್ಟಿಂಗ್ ಮಾಡುವಾಗ ಒಂದಷ್ಟು ದಿವಸ ಬೇರೆಯವ್ರನ್ನ ಹಾಕುವಾಗ, ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ನೇಮಕ ಮಾಡುವಾಗ ಇದು ಸ್ವಾಭಾವಿಕವಾಗಿ ಆಗ್ತಾ ಇರುತ್ತೆ. ಪೋಸ್ಟ್ ಮಾಡ್ತಾರೆ ಇಮಿಡಿಯೇಟ್ಲಿ. CEO ಆಲ್ಸೋ ವಿಲ್ ಬಿ ಪೋಸ್ಟೆಡ್ ಆ್ಯಂಡ್ ದ ರಿಜಿಸ್ಟ್ರಾರ್ ಆಲ್ಸೋ ವಿಲ್ ಬಿ ಪೋಸ್ಟೆಡ್. ಏನಾದರೂ ಶಾರ್ಟೇಜಸ್ ಆಫೀಸರ್ಸ್ ಹೇಗೆ? ಆ ರೀತಿ ಏನಿಲ್ಲ. ಈಗ ಪ್ರತಿ ಸ್ಟೇಟಿಗೂ ಇಷ್ಟು ಜನ IAS, ಇಷ್ಟು ಜನ IPS ಅಂತ ಕ್ಯಾಡರ್ ಡಿಸೈಡ್ ಮಾಡುವಾಗ ಮಾಡಿರ್ತಾರೆ. ಕೆಲವು ಸಂದರ್ಭದಲ್ಲಿ ಇಲಾಖೆಗಳನ್ನ ನಾವು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಇದು ಆಗುತ್ತೆ. ಅದನ್ನು ಸರಿಪಡಿಸ್ತೇವೆ.